ಬಿಜೆಪಿ ವಿರುದ್ಧ ಮಾಜಿ ಸಂಸದ ಉಗ್ರಪ್ಪ ವಾಗ್ದಾಳಿಯನ್ನ ಮಾಡಿದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಬಿಜೆಪಿ ಸಂವಿಧಾನ ಬದಲಿಸೋಕೆ ಹೊರಟಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಉಗ್ರಪ್ಪನವರು ಕೂಡ ಕಿಡಿಕಾರಿರುವಂತದ್ದು. ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿ ಹೋಗ್ತಾ ಇದೆ, ಬಿಜೆಪಿ ಸಂವಿಧಾನವನ್ನ ಬದಲಿಸೋಕೆ ಹೊರಟಿದೆ. ಈ ಸಲ ಬಿಜೆಪಿ ಗೆದ್ರೆ ಪ್ರಜಾಪ್ರಭುತ್ವದ ಸವಾಲಾಗಲಿದೆ. ಬಿಜೆಪಿಯ ಆಡಳಿತ ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು. ಬಿಜೆಪಿ ವಿರುದ್ಧ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಉಗ್ರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಬಿಜೆಪಿಯ ವಿರುದ್ಧ ಮಾಜಿ ಸಂಸದ ಉಗ್ರಪ್ಪನವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಬಿಜೆಪಿ ಸಂವಿಧಾನ ಬದಲಿಸೋಕೆ ಅಂತ ಹೊರಟಿದೆ. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದು ಆಗಬಾರದು ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಮಾಜಿ ಸಂಸದ ಉಗ್ರಪ್ಪನವರು ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಬಿಜೆಪಿಯ ಆಡಳಿತ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕವಾಗಿದೆ. ಈ ಸಲ ಬಿಜೆಪಿ ಗೆದ್ರೆ ಪ್ರಜಾಪ್ರಭುತ್ವಕ್ಕೆ ಸವಾಲಾಗುತ್ತೆ ಅನ್ನುವಂಥ ವಿಚಾರವನ್ನು ಅವರು ಇಲ್ಲಿ ಹೇಳಿದ್ದಾರೆ. ಲೋಕಸಭಾ ಚುನಾವಣಾ ತಯಾರಿಯಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರುಗಳು ಬಿಜೆಪಿ ಗೆದ್ರೆ ಏನಾಗತ್ತೆ, ಬಿಜೆಪಿ ಯಾಕೆ ಗೆಲ್ಲಬಾರದು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಒಂದು ರೀತಿಯಲ್ಲಿ ಸಂವಿಧಾನವನ್ನ ಉಳಿಸುವಂತ ಚುನಾವಣೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ದೇಶದಲ್ಲಿ, ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗಂಡಾಂತರ ಕಾಣ್ತಾ ಇದೆ, ಸಂವಿಧಾನಕ್ಕೆ ಇವತ್ತು ಗಂಡಾಂತರ ಕಾಣ್ತಾ ಇದೆ. ಸೊ ಹಾಗಾಗಿ ಬಿ ಜೆ ಪಿಯನ್ನು ಸೋಲಿಸ್ತಾ ಇದ್ದರೆ ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ರೀತಿಯಲ್ಲಿ ನಗಪಾಟ್ಲಿಗೆ ಈಡಾಗುವಂಥ ಪರಿಸ್ಥಿತಿ ಇದೆ ಅಂಥೇಳಿ. ಉದಾಹರಣೆಗೆ ಪಂಜಾಬಿನ ಒಂದು ಮುನ್ಸಿಪಲ್ ಎಲೆಕ್ಷನಲ್ಲಿ ಆದಂಥ ಇಶ್ಯೂನಲ್ಲಿ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ, ಇಟ್ ಈಸ್ ನಥಿಂಗ್ ಬಟ್ ಎ ಮರ್ಡರ್ ಆಫ್ ಡೆಮೋಕ್ರಸಿ, ಇಟ್ಸ್ ಎ ಮಾಕ್ರಿ ಆಫ್ ಡೆಮೋಕ್ರಸಿ. ಸೊ ಅದು ಕೇಂದ್ರಾಡಳಿತ, ಚಂಡೀಗಢ ಏನಿದೆ ಅದು ಕೇಂದ್ರಾಡಳಿತದಲ್ಲಿರ್ತಕ್ಕಂಥ ಪ್ರದೇಶ. ಸೊ ಆ ಪ್ರದೇಶದಲ್ಲಿ ಈ ರೀತಿ ಚುನಾವಣೆಗಳು ನಡೆದಿರೋವಂಥದ್ದು ನೇರ ಹೊಣೆ ಯಾರಾಗ್ತಾರೆ? ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಸಚಿವರು ಇರೋವಂಥವ್ರು ಆಗ್ತಾರೆ. ಸೊ ಅವರ ಆಡಳಿತದ ವ್ಯವಸ್ಥೆನಲ್ಲೇ ಈ ರೀತಿ ಆಗಿರೋವಂಥ ಸಂದರ್ಭದಲ್ಲಿ, ಅದರ ಜೊತೆಗೆ ನೆನೆ ತಾನೇ ಸುಪ್ರೀಂ ಕೋರ್ಟ್ನವರು ಈ ಎಲೆಕ್ಷನ್ ಬಾಂಡ್ಸ್ ಬಗ್ಗೆ ಒಂದು ತೀರ್ಪನ್ನು ನೀಡಿದ್ದಾರೆ. 6,000 ಕೋಟಿಗೂ ಹೆಚ್ಚು ಬಾಂಡ್ಸ್ ಮೂಲಕ ಬಿ ಜೆ ಪಿನವರು ಹಣ ಗಳಿಸಿರ್ತಕ್ಕಂಥದ್ದಿದೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಸಂವಿಧಾನಕ್ಕೆ ಗಂಡಾಂತರದ ಸೂಚನೆಗಳು ಕಾಣ್ತಾ ಇದ್ದಾವೆ. ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ಏನು ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ನರೇಂದ್ರ ಮೋದಿ ಮತ್ತು ಅವರ ಟೀಮನ್ನು ಈ ಚುನಾವಣೆಯಲ್ಲಿ ಸೋಲಿಸಬೇಕಾಗಿದೆ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನದಲ್ಲಿ, ಅದರಲ್ಲೂ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರತಕ್ಕಂಥ ಏನು ಇಂಡಿಯಾ ಅಲಯನ್ಸ್ ಗ್ರೂಪ್ ಇದೆ, ಸನ್ಮಾನ್ಯ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇನ್ನಿತರ ನೇತೃತ್ವದಲ್ಲಿರ್ತಕ್ಕಂಥ ಇಂಡಿಯಾ ಅಲಯನ್ಸನ್ನು ಈ ಚುನಾವಣೆಯಲ್ಲಿ ಗೆಲ್ಲಿಸಿ ಮತ್ತೊಮ್ಮೆ ಈ ದೇಶದಲ್ಲಿ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಾಮಾಜಿಕ ನ್ಯಾಯವನ್ನು, ಡಾಕ್ಟರ್ BR ಅಂಬೇಡ್ಕರ್ ಬಯಸಿದಂಥ ಸಂವಿಧಾನದ ವಿಧಿವಿಧಾನಗಳ ರೀತಿ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ, ಪ್ರಗತಿಯತ್ತ ಕೊಂಡೊಯ್ಯತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಕ್ಕಂಥದಕ್ಕೆ ಈ ಬರುವ ಚುನಾವಣೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಚುನಾವಣೆ ಆಗಿದೆ. ಹಾಗಾಗಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದಕ್ಕೆ ಎಲ್ಲಿ ಬಿ ಜೆ ಪಿನವರ ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಇವತ್ತು ಜನ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನು, ಹೇಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇತ್ತೀಚೆಗೆ ನಡೆದಂಥ ಬಹುದೊಡ್ಡ ಸಮಾವೇಶ ನಡೀತು, ಹಾಗೆ ಮಂಗಳೂರಿನಲ್ಲೂ ಸಹ ನಾಳೆ ಬಹುದೊಡ್ಡ ಸಮಾವೇಶ ತನ್ಮೂಲಕ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಸಮಾವೇಶವಾಗಿ ರೂಪುಗೊಳ್ಳುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ಈಗ ಇಂಡಿಯಾ ಏನು ಧ್ರುವೀಕರಣ, ಒಂದೊಂದು ರೀತಿ ಒಂದೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಒಂದು ಸಾರಿ ಸೇರುವಂಥದ್ದು, ಬಿಟ್ಟು ಹೋಗುವಂಥದ್ದು ಇರುತ್ತೆ. ಯಾಕಂದರೆ ಒಂದೇ ಐಡಿಯಾಲಜಿಯಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ಐಡಿಯಾಲಜಿಯಲ್ಲಿ ಇರ್ತಕ್ಕಂಥವ್ರು ಒಂದು ಕಡೆ ಸೇರುವಂಥದ್ದು ನಿಜ, ಆಗಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಆದರೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತೇನು ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ, ಮೋರ್ ಪರ್ಟಿಕ್ಯುಲರ್ಲಿ ಮಿಸ್ಟರ್ ಮೋದಿ, ನಾನೊಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಿದ್ದಂಥವನು ನೋಡಿದ್ದೇನೆ ಮೋದಿಯವರ
ಕಾರ್ಯಪ್ರವೃತ್ತಿ ಅಂಥೇಳಿ ಏನೆಲ್ಲ ಥ್ರೆಟ್ಗಳನ್ನು ಕೆಲವು ಪಕ್ಷದ ಮುಖಂಡರುಗಳಿಗೆ ಕೊಡುವಂಥದ್ದು, ಅದರಲ್ಲೂ ದುರ್ಬಳಕೆಯನ್ನು ಒಂದು ಕಡೆ ಇನ್ಕಮ್ ಟ್ಯಾಕ್ಸು, ED, CBI ಇನ್ನಿತರ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ವ್ಯಕ್ತಿಗಳಿಗೆ, ಸಂಘಟನೆಗಳಿಗೆ ತೊಂದರೆ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ತೋರ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ದೇಶದ ಮತದಾರರು ಅತ್ಯಂತ ಪ್ರಬುದ್ಧರಿದ್ದಾರೆ, ವಿಚಾರವಂತರಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನದಲ್ಲಿ ಬದ್ಧತೆ